ನೋಡಿ ಶುಂಠಿ ಕ್ಯಾಂಡಿ ಮಕ್ಕಳಿಗೆಲ್ಲ ಕೊಡಬೇಕಾದ್ರೆ ದಿನಕ್ಕೆ ಒಂದು ಈ ಕ್ಯಾಂಡಿಯನ್ನು ಕೊಟ್ಟರೆ ಸಾಕು, ಕಫ ಕೆಮ್ಮು ಏನಿದ್ರೆ ಕೂಡ ನಿವಾರಣೆ ಆಗ್ತದೆ. ಎಂಥ ಕೆಮ್ಮು ಫ್ರೆಂಡ್ಸ್, ನಮ್ಮ ಮನೆ ಕಡೆ ಉಂಟಲ್ಲ ನೀವು ನೋಡ್ತೀರಲ್ಲ, ತುಂಬ ಚಳಿ, ಗದ್ದೆ ಸೈಡ್, ಬೆಳಗ್ಗೆ ಎದ್ದ ಕೂಡಲೇ ತುಂಬ ಫಾಗ್ ಎಲ್ಲ ಬೀಳ್ತಾ ಇರ್ತದೆ. ಹಾಗಿರಬೇಕಾದ್ರೆ ಕೆಮ್ಮು ಸರ್ವೇ ಸಾಮಾನ್ಯ. ನಾನಿವತ್ತು ಆ ಕೆಮ್ಮಿಗೆ ಮತ್ತು ಕಫಕ್ಕೆ ಒಳ್ಳೆ ಮನೆಮದ್ದು ಮಾಡಿ ತೋರಿಸ್ತೇನೆ. ಅದು ಈ ಶುಂಠಿಯಿಂದ, ಶುಂಠಿ ಕ್ಯಾಂಡಿ ಅಂತ ಹೇಳಿ ಭಾರಿ ಒಳ್ಳೆ ಮನೆಮದ್ದು, ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡ್ತದೆ. ಕೆಮ್ಮು ಕಫ ಎಲ್ಲ ಬೇಗ ನಿವಾರಣೆ ಮಾಡ್ತದೆ. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಮ್ಮ ಶುಂಠಿ ಕ್ಯಾಂಡಿಗೆ ಫಸ್ಟಿಗೆ ನಾವು ಶುಂಠಿಯನ್ನು ಸುಡಬೇಕು. ಅದಕ್ಕೋಸ್ಕರ ನಾನು ಗ್ಯಾಸಲ್ಲಿ ಸುಡ್ತಾ ಇದ್ದೇನೆ. ನೋಡಿ, ನಾನಿಲ್ಲಿ ಗ್ಯಾಸಲ್ಲಿ ಸುಡ್ತಾ ಇದ್ದೇನೆ. ಎಲ್ಲ ಕಡೆಯಲ್ಲಿ ಬೆಂಕಿ ಹಾಕಬೇಕು. ಫುಲ್ ಶುಂಠಿ ಉಂಟಲ್ಲ, ಬೆಂಕಿಯಲ್ಲೇ ಸುಡಬೇಕು ಇದನ್ನು. ನೋಡಿ, ಈ ಥರ ಎರಡೂ ಸೈಡಲ್ಲಿ ನಾವು ಅದನ್ನು ಚೆನ್ನಾಗಿ ಸುಡಬೇಕು. ಈ ಥರ ಸುಡೋದ್ರಿಂದ ಶುಂಠಿ ನಮಗೆ ಸ್ವಲ್ಪ ಸ್ಮೂತ್ ಆಗ್ತದೆ, ಒಳ್ಳೆ ಬೇಯ್ತದೆ. ಬೆಂದಾಗ ಅದರ ಸತ್ವ ಎಲ್ಲ ಚೆನ್ನಾಗಿ ಬಿಟ್ಕೊಳ್ತದೆ. ಇದನ್ನು ಮತ್ತೆ ನಾವು ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿಕ್ಕೆ ಉಂಟು. ಚೆನ್ನಾಗಿ ಇದರ ಕಪ್ಪನ್ನೆಲ್ಲ ತೆಗೆಯುವ, ಅಂದರೆ ಸುಟ್ಟಾಗ ಫುಲ್ ಅದರ ಸಿಪ್ಪೆ ಕಪ್ಪಾಗಿ ಬಿಡ್ತದೆ. ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಅದರ ಸಿಪ್ಪೆ ತೆಗಿಬೇಕು. ಶುಂಠಿಯ ಸಿಪ್ಪೆ ಎಲ್ಲ ತೆಗೆದಾಯಿತು. ಇವಾಗ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳುವ. ಶುಂಠಿ ಫುಲ್ ಸಣ್ಣಗೆ ಮಿಕ್ಸಿಯಲ್ಲಿ ರುಬ್ಬಿಕೊಂಡಾಯಿತು. ನೋಡಿ, ತುಂಬ ನೀರನ್ನು ಹಾಕಲಿಲ್ಲ ನಾನು ಇದಕ್ಕೆ. ಆ ಶುಂಠಿಯೆಲ್ಲ ನೀರಿನ ಅಂಶ ಇತ್ತು, ಹಾಗಾಗಿ ತುಂಬ ಏನು ಬೇಕಾಗಲಿಲ್ಲ. ಮತ್ತು ನೋಡ್ಕೊಂಡು ನೀರು ಸೇರಿಸಿದರೆ ಸಾಕು. ಇಷ್ಟು ಗಟ್ಟಿ ಇರಬೇಕು. ಶುಂಠಿ ಕ್ಯಾಂಡಿಗೆ ಉಂಟಲ್ಲ, ಮೊದಲಿಗೆ ನಾವು ಬಾಣಲೆಗೆ 1 ಚಮಚದಷ್ಟು ಮನೆಯಲ್ಲೇ ಮಾಡಿದ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ಮನೆಯಲ್ಲೇ ಮಾಡಿದ ತುಪ್ಪ ಇದ್ದರೆ ಒಳ್ಳೆಯದಾಗ್ತದೆ, ಅಥವಾ ಬೇರೆ ತುಪ್ಪ ಇದ್ದರೆ ಕೂಡ ಹಾಕೋಬೋದು. ಇನ್ನು ನಾನು ಆ ತುಪ್ಪಕ್ಕೆ ಆವಾಗಲೇ ರೆಡಿ ಮಾಡಿಟ್ಟಂತಹ ಶುಂಠಿ ಪೇಸ್ಟ್ ಅದನ್ನು ಕೂಡ ಹಾಕ್ಕೊಳ್ತೇನೆ. ಶುಂಠಿ ಪೇಸ್ಟ್ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಶುಂಠಿ ಈಗ ಸ್ವಲ್ಪ ಫ್ರೈ ಆಯಿತು. ಇನ್ನಿದಕ್ಕೆ 1/4 ಚಿಕ್ಕ ಕಪ್ಪಲ್ಲಿ ಆಗುವಷ್ಟು ಬೆಲ್ಲವನ್ನು ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೇನೆ. ನಾವು ಸ್ವಲ್ಪ ಪುಡಿ ಮಾಡಿ ತಗೊಂಡ್ರೆ ಬೆಲ್ಲ ಬೇಗ ಕರಗ್ತದೆ. ನೋಡಿ, ಇವಾಗ ಇದಕ್ಕೆ 1/2 ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಳ್ಳುವ. ಹಾಗೆ 1/4 ಸ್ಪೂನ್ ಆಗುವಷ್ಟು ಕರಿಮೆಣಸಿನ ಪೌಡರ್, ಚಿಟಿಕೆ ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಬೆಲ್ಲ ಫುಲ್ ನೀರಾಗಿ ಉಂಟಲ್ಲ, ಅದು ಪಾಕ ಬರಬೇಕು, ಸ್ವಲ್ಪ ಗಟ್ಟಿಯಾಗಬೇಕು. ನಮಗೆ ಚಳಿಗಾಲಕ್ಕಂತೂ ಸರ್ವೇ ಸಾಮಾನ್ಯವಾಗಿ ಕಾಡೋ ಸಮಸ್ಯೆ ಅಂತ ಹೇಳಿದರೆ ಈ ಕೆಮ್ಮು, ಒಣ ಕೆಮ್ಮು ಇರ್ಬೋದು, ನಾರ್ಮಲ್ ಕೆಮ್ಮು, ಈ ಥರ ಸಮಸ್ಯೆ ಇರ್ತದೆ. ಹಾಗಿದ್ದಾಗ ನಾವು ಈ ಥರ ಶುಂಠಿ ಕ್ಯಾಂಡಿಯನ್ನು ಮಾಡಿಕೊಂಡು ಮನೆಯಲ್ಲಿ ಒಂದು ಸಲ ಇಟ್ಟರೆ ನಮಗೆ ಯಾವಾಗ ಕೆಮ್ಮು ಬರ್ತದೋ ಆವಾಗ ಅದನ್ನು ಯೂಸ್ ಮಾಡ್ಕೋಬೋದು. ಒಂದು ಸಲ ಮಾಡಿಟ್ರೆ ಏನು ಹಾಳಾಗೋದಿಲ್ಲ. ಅಂದರೆ ಇದಕ್ಕೆ ನೀರಿನ ಅಂಶ ಎಲ್ಲ ಹಾಕೋದೇ ಇಲ್ಲ ನೋಡಿ, ಹಾಗಾಗಿ ಇದು ಹಾಳಾಗೋದಿಲ್ಲ. ಮಕ್ಕಳಿಗೆಲ್ಲ ಭಾರಿ ಒಳ್ಳೆಯದು ಈ ಕ್ಯಾಂಡಿ ಎಲ್ಲ ಕೊಟ್ಟರೆ. ಅಂದರೆ ಇದು ಖಾರನೂ ಇರ್ತದೆ, ಹಾಗೆ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಸ್ವೀಟ್ ಕೂಡ ಇರ್ತದೆ. ನಮಗೆ ಮೊದಲೆಲ್ಲ ಅಂಗಡಿಗಳಲ್ಲಿ ಈ ಶುಂಠಿ ಕ್ಯಾಂಡಿ ಅಂತ ಹೇಳಿ ಸಿಗ್ತಾ ಇತ್ತು. ಸ್ವಲ್ಪ ಖಾರ ಇದ್ದರೂ ಕೂಡ ಭಾರಿ ಟೇಸ್ಟ್. ಅದೇ ರೀತಿ ನಾನಿವತ್ತು ಮನೆಯಲ್ಲೇ ಮಾಡ್ಕೊಂಡಿರೋದು. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ಏನು ಕಷ್ಟ ಇಲ್ಲ. ನಮಗೆ ಉಂಡೆ ಕಟ್ಟಲಿಕ್ಕೆ ಬರಬೇಕು. ನಾವು ತುಪ್ಪ ಎಲ್ಲ ಹಾಕಿರೋದ್ರಿಂದ ಬಾಣಲೆ ಬಿಟ್ಟು ಬರ್ತದೆ ನೋಡಿ, ತಳ ಹಿಡಿಯುವುದಿಲ್ಲ. ನೋಡಿ, ಇಷ್ಟಾದರೆ ಸಾಕು. ಬಾಣಲೆ ಬಿಟ್ಟು ಬರ್ತಾ ಉಂಟು. ಇನ್ನೊಂದು 10 ನಿಮಿಷಗಳ ಕಾಲ ಹಾಗೆ ಬಿಡುವ, ಸ್ವಲ್ಪ ತಣಿಲಿ. ನಮಗೆ ಇದು ಬಿಸಿ ಬಿಸಿಯನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ನೋಡಿ, ಬಿಸಿ ಎಲ್ಲ ಆರಿದೆ. ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟಿದ್ದೆ ನಾನು. ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಳ್ಳುವ. ನೋಡಿ, ದೊಡ್ಡವರಿಗೆಲ್ಲ ಆದರೆ ಇಷ್ಟು ದೊಡ್ಡದು ಉಂಡೆ ಬೇಕಾಗ್ತದೆ. ಚಿಕ್ಕ ಮಕ್ಕಳಿಗಾದರೆ ಸ್ವಲ್ಪ ಚಿಕ್ಕ ಉಂಡೆ ಮಾಡಿಕೊಂಡ್ರೆ ಆಯಿತು. ಒಂದು ಸಲಕ್ಕೆ 1 ಉಂಡೆ ನಾವು ಸೇವಿಸಬೇಕು. ನೋಡಿ, ಇದು ಕಲ್ಲು ಸಕ್ಕರೆ ಪೌಡರ್. ನಾನು ಕಲ್ಲು ಸಕ್ಕರೆಯನ್ನು ಸ್ವಲ್ಪ ಪುಡಿ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಅದನ್ನು ಪೌಡ್ರ್ ಥರ ಮಾಡಿಟ್ಟಿದ್ದೇನೆ. ನೋಡಿ, ಈ ಥರ ರೆಡಿ ಉಂಟು. ಇದರ ಮೇಲೆ ನಾವು ರೆಡಿ ಮಾಡಿದಂತಹ ಉಂಡೆ ಇದನ್ನು ಚೆನ್ನಾಗಿ ಹೊರಳಾಡಿಸಬೇಕು. ಈ ಕಲ್ಲು ಸಕ್ಕರೆ ಒಂಥರ ಹಿಟ್ಟಿನ ಥರ ರೆಡಿ ಮಾಡಿದ್ದೇನೆ ನೋಡಿ, ಈ ಥರ ಮಾಡಿದರೆ ಆಯಿತು. ಇದೇ ರೀತಿ ಎಲ್ಲ ಉಂಡೆಗಳನ್ನು ರೆಡಿ ಮಾಡ್ತಾ ಬರುವ. ಈ ಕಲ್ಲು ಸಕ್ಕರೆ ಪೌಡರನ್ನು ನಾವು ನಾರ್ಮಲ್ ಆಗಿ ಕೂಡ ತಗೊಳ್ತಾ ಇರಬೇಕು. ಯಾಕಂತ ಹೇಳಿದರೆ ಈ ಕಫ ಎಲ್ಲ ಕಟ್ಟಿದಾಗ ಬೇಗ ನೀರಾಗ್ತದೆ, ಮತ್ತು ನಮ್ಮ ಆರೋಗ್ಯಕ್ಕೆ ಕೂಡ ಈ ಕಲ್ಲು ಸಕ್ಕರೆ ಭಾರಿ ಒಳ್ಳೆಯದು. ನೋಡಿ, ನೀವು ಮಕ್ಕಳಿಗೆಲ್ಲ ಕೊಡೋದಾದರೆ ಈ ಥರ ಒಂದು ಐಸ್ ಕ್ಯಾಂಡಿ ಕಡ್ಡಿಯನ್ನು ಹಿಡ್ಕೊಂಡು ಅದರ ಒಳಗೆ ನಾವು ಮಾಡಿದಂತಹ ಈ ಶುಂಠಿಯ ಉಂಡೆಯನ್ನು ಹಾಕಿ ಕೊಟ್ಟರೆ ಶುಂಠಿ ಕ್ಯಾಂಡಿ ಥರ ಅವರು ಖುಷಿ ಪಟ್ಟು ತಿಂತಾರೆ. ಅಂದರೆ ಚಾಕ್ಲೇಟ್ ಥರ ಕಾಣ್ತದೆ ನೋಡಿ ನಿಮಗೆ. ಶುಂಠಿ ಕ್ಯಾಂಡಿ ನೋಡಿ ಯಾವ ರೀತಿ ಕಾಣ್ತಾ ಉಂಟಂತೇಳಿ.
ಫ್ರೆಂಡ್ಸ್, ನಾನಿವತ್ತು ಮಾಡಿದಂತಹ ಶುಂಠಿಗೆ ಅಂಡಿ ನಾನು ಡೈಲಿ ಒಂದೊಂದು ತಗೋತೇನೆ. ಆವಾಗ ಬೇಗ ಕೆಮ್ಮು ಮತ್ತು ಕಫ ನಿವಾರಣೆ ಆಗ್ತದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಈ ಮನೆಮದ್ದನ್ನು ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.